ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾನು ಬರ್ತಾ ಇದ್ದೇನೆ. ಲಕ್ಷ್ಮಿ ಅವರೇ, ನಾಗ ಈಗ ಎಲ್ಲಿದ್ದಾನೆ? ಅವರು ಮಂಗಳವಾರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ತುಂಬ ನೋವಾಗಿದೆ ನನಗೆ. ಈ ಥರ ಏನೇನೋ ಸಂಚೆ ನಡೀತದೆ, ಏನು ಪ್ಲಾನು ಏನೋ ಸರಿಯಾಗಿ ಗೊತ್ತಿಲ್ಲ ನನಗೆ. ಅದಕ್ಕೆ ನಾನು ತುಂಬ ನೋವಲ್ಲಿದ್ದೀನಿ ಅಂತ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಯಾವ ದೇವಸ್ಥಾನಕ್ಕೆ? ಎಲ್ಲಿ ಅಂತ ಹೇಳಿಲ್ಲ, ಆದರೆ ಎಲ್ಲಿ ಅಂತ ಹೇಳಿಲ್ಲ. ನಾನು ಸರಿ ಆಯಿತು ಹೋಗಿ ಬರಲಿ, ಇದೆಲ್ಲ ಸರಿ ಮಾಡಲಿ ಸರ್, ಅದೇನಿದೆ ನಮಗೆ ಮಾಡೋ ಅವ್ರು ಬೇಲ್ ತಗೊಂಡು ಬಂದಮೇಲೆ ಮತ್ತೆ ಬೇಕಂದ್ರೆ ಪೇಟೆ ಕೊಡಲಿ. ನಾನು ಮಂಗಳವಾರ ಮಾತಾಡೋದು. ಮಂಗಳವಾರ ಆದಮೇಲೆ ನಿಮ್ಮ ಹತ್ರ ಫೋನಲ್ಲೂ ಕನೆಕ್ಷನ್ ಇಲ್ಲ? ಇಲ್ಲ, ಓಕೆ, ಮಾತಾಡಿಲ್ಲ. ನಾಗನಿಗೆ ಒಟ್ಟು ಎಷ್ಟು ಮನೆಗಳಿರೋದು? ನಮ್ಮ ಅಲ್ಲಿ ಇರೋದು ನಮ್ಮದು ಈ ಕಡೆ 2 ಈ ಕಡೆ 2 4 ಮನೆ ಇದೆ ಟೋಟಲ್ ಆಗಿ. ಓಕೆ, ಮದುವೆ ಅಂತ ಎಷ್ಟಾಗಿರೋದು? ನಾನು ಒಬ್ಬಳೇ ಹೆಂಡತಿ ಇರೋದು. ಓಕೆ, ಅಷ್ಟೇ. ಒಬ್ಬರು ಫಸ್ಟ್ ಸತ್ತೋಗ್ಬಿಟ್ರು, ಅವರಿಲ್ಲ. ಆಮೇಲೆ 2ನಾಗಿ ನಾನು ಮದುವೆ ಮಾಡಿಕೊಂಡೆ ಅಷ್ಟೇ. ಓಕೆ, ಬೇರೆ ಏನಿಲ್ಲ. ಅವ್ರ ಪಾಡಿಗೆ ಅವ್ರ ಕೆಲಸ ಆಯಿತು, ಹೋಯ್ತು. ಅವರು ಮಾಡೋದು ಅವ್ರ ರೀತಿ ಎಲ್ಲ ಅವ್ರದ್ದು ಎಲ್ಲ ಫುಲ್ಲು ಕ್ಲಿಯರಾಗಿ ಅವ್ರ ಮೇಲೆ ಏನು ತಪ್ಪು ಹೇಳೋದಂಗೆ ಏನು ಪರಿಸ್ಥಿತಿ ಏನಿಲ್ಲ. ಅವ್ರು ನಡ್ಕೊಂಡಿರೋದು ಮಕ್ಕಳು ಅವ್ರಿಗೆ ಕಾನೂನು ನಿರ್ಧಾರ ಮಾಡುತ್ತೆ, ಅದನ್ನು ಕಾನೂನು ನಿರ್ಧಾರ ಮಾಡಲಿ. ನಾನು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಾಗನ ಜಾಣತನಕ್ಕೆ ಸರ್ಟಿಫಿಕೇಟ್ ಕೊಟ್ಟೆ. ಕಾನೂನಿನಲ್ಲಿರುವಂಥ ಸಂವಿಧಾನದಲ್ಲಿರುವಂಥ ಅಷ್ಟು ಅವಕಾಶಗಳನ್ನು ಬಳಸಿಕೊಳ್ಳೋದ್ರಲ್ಲಿ ನಾಗ ಎತ್ತಿದ ಕೈ. ಅದಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇರ್ತದೆ. ಖಂಡಿತವಾಗಿರುತ್ತೆ. ಈ ಹಿಂದೆ ಪೊಲೀಸರನ್ನು ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ಬಳಸಿಕೊಂಡು ಮಾಧ್ಯಮದ ಮೇಲೆ ನಾಗ ದಾಳಿ ಮಾಡ್ದ. ದಾಳಿ ಇನ್ ದ ಸೆನ್ಸ್ ಕಾನೂನಾತ್ಮಕ ದಾಳಿ. ಮಾಧ್ಯಮದ ಮೇಲೆ ತಳ್ಳಿ ಹಾಕೋದಕ್ಕಾಗೋದಿಲ್ಲ, ಯಾಕೆಂದರೆ ಅದನ್ನು ನಾನು ಅನುಭವಿಸಿದ್ದೀನಿ. ಮಾಧ್ಯಮ ಅದರ ಬಗ್ಗೆ ನಾನು ಮಾಧ್ಯಮದ ಮೇಲೆ ಮುರ್ಕೊಂಡು ಬೀಳುವಾಗ ಪೊಲೀಸರನ್ನ ಪ್ರೊಟೆಕ್ಟಿವ್ ಶೀಲ್ಡ್ ಮಾಡಿಕೊಳ್ಳುವಂತಿಲ್ಲ. ಈಗ ಪೊಲೀಸರ ಮೇಲೆ ಮುರ್ಕೊಂಡು ಬೀಳಬೇಕಾಗಿದೆ, ಮಾಧ್ಯಮವನ್ನು ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ಬಳಸಿಕೊಳ್ಳುವಂತಹ ಪ್ರಯತ್ನ ಇಲ್ಲ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗೂ ಇಲ್ಲ. ಓಕೆ, ಮಾಧ್ಯಮನ ಬಳಸ್ಕೊಂಡು. ಯಾಕಂದರೆ ನೀವು ನೋಡಿರ್ಬೋದು, ಅವರು ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಕೂಡ ಮಾಧ್ಯಮದವ್ರನ್ನ ಕರೆಯೋದಿಲ್ಲ. ಓಕೆ, ಅವ್ರಿಗೆ ಪ್ರಚಾರ ಏನು ಬೇಕಾಗಿಲ್ಲ, ಏನು ರಾಜ್ಯದಲ್ಲಿ ಪ್ರಚಾರ ಬೇಕಾಗಿಲ್ಲ, ತನ್ನ ಕ್ಷೇತ್ರದಲ್ಲಿ ಜನರಿಗೆ ಗೊತ್ತಾದರೆ ಸಾಕು, ಇಷ್ಟೇ ಅವ್ರದ್ದಿರೋದು. ಏನೊಂದು ಕಾನೂನು ಪ್ರಕ್ರಿಯೆ ಇದೆ, ಅದರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಓಕೆ, ಅವರು ನನ್ನ ಬಗ್ಗೆ ಅಭಿಮಾನ ಇದೆ. ಏನಿದ್ರು ಕೂಡ ನನ್ನ ಹತ್ರ ಡಿಸ್ಕಸ್ ಮಾಡ್ತೇನೆ. ನಾನು ಸುಮಾರು 20 ವರ್ಷದಿಂದ ಅವರಿಗೆ ವಕೀಲರಾಗಿ ಸೇವೆ ಮಾಡ್ತಾ ಇದ್ದೀನಿ. ಬೇಕಾದಷ್ಟೆಲ್ಲ ಆಲ್ಮೋಸ್ಟ್ ಆಲ್ ಕ್ರಿಮಿನಲ್ ಕೇಸಸ್ ಕೂಡ ನನ್ನ ಹತ್ರನೇ ಇದೆ. ಇವನ್ ಗೋವಿಂದರಾಜು ಕೇಸು, ಅಟೆಂಪ್ಟ್ ಮರ್ಡರ್ ಕೇಸು, ಅದರಲ್ಲಿ ಕೂಡ ಎಲ್ಲ ಇನ್ನು ಕೊನೆ ಹಂತಕ್ಕೆ ಬಂದಿದೆ. ಇದಾದಮೇಲೆ ನೆಕ್ಸ್ಟು ಮೊನ್ನೆ CCBನವರು ಒಂದು ಹಾಕಿದ್ದಾರೆ. ಅದಾದಮೇಲೆ ಇಷ್ಟು ಕೇಸೇ ಇರೋದು ಹೊರತು ಅದನ್ನು ಬಿಟ್ಟರೆ ಇನ್ನು ಯಾವ ಕೇಸುಗಳು ಇಲ್ಲ. ಸುಮ್ಮನೆ ಒಂದು 45 ಕೇಸ್ ಇದೆ ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು. ಹಳೇವೇನಿದೆಯೋ ಅದೆಲ್ಲ ಮುಗಿದೋಗುತ್ತೆ. ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆಗೆ ಯಾವತ್ತು ಬರುತ್ತೆ? ಇವತ್ತು ಬರ್ತದೆ, 3 ಗಂಟೆಗೆ ಬರುತ್ತೆ. ಒಂದು ವೇಳೆ ರಿಜೆಕ್ಟ್ ಆದರೆ ಅದು ಕಾನೂನು ಪ್ರಕ್ರಿಯೆಗೆ ಬಿಟ್ಟಿದ್ದು. ರಿಜೆಕ್ಟ್ ಆದರೆ ಮುಂದೇನು? ಅದು ಕಾನೂನು ಪ್ರಕ್ರಿಯೆಗೆ ಬಿಟ್ಟಿದ್ದು. ರಿಜೆಕ್ಟ್ ಆದರೆ ಇನ್ನೊಂದು ಕೋರ್ಟ್ ಇರ್ತದೆ. ಓಕೆ, ಇಲ್ಲ ಅಂದರೆ ಸರೆಂಡರ್ ಮಾಡ್ಬೋದು. ಅದೇನು ತಪ್ಪೇನಿಲ್ಲ. ಇವತ್ತು ಸರೆಂಡರ್ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ. ಖಂಡಿತ ಇಲ್ಲ. ಹೌದು. ಅಥವಾ ಜಾಮೀನು ಸಿಗಲಿಲ್ಲ ಅಂದ ತಕ್ಷಣ ಅವನು ಅಪರಾಧ ಮಾಡಿಬಿಟ್ಟ ಅಂತ ಏನಿಲ್ಲ. ಅಪರಾಧ ಆಂಟಿಸಿಪೇಟರಿ ಬೈಲ್ ಕೊಡೋಕ್ಕೆ ಕೆಲವು ನಿಯಮಗಳಿರ್ತವೆ. ಆಯಿತಾ? ನಮ್ಗೆ ಇರುವ ಮಾಹಿತಿ, ನನ್ನ ದೃಷ್ಟಿನಲ್ಲಿ ಇದು ಆಂಟಿಸಿಪೇಟರಿ ಬೇಲ್ ಸಿಗೋಕ್ಕೆ ಸಾಧ್ಯತೆ ಬಹಳ ಇದೆ. ಯಾಕೆಂದರೆ 18ನೇ ತಾರೀಕು ಒಂದು ಕ್ರೈಮ್ ಆಗಿದೆ ಅಂದಾಗ 7ನೇ ತಾರೀಕು ನೆಕ್ಸ್ಟ್ ಮಂತ್ 7ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದಾಗ ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ಏನಾಗ್ತದೆ ಅಂತ ಡಿಲೇ ಆಫ್ 20 days. ಓಕೆ, ಆಮೇಲೆ 7ನೇ ತಾರೀಕು ಕಂಪ್ಲೇಂಟ್ ಕೊಟ್ಟು 10ನೇ ತಾರೀಕು ಸರ್ಚ್ ವಾರೆಂಟ್ ಮಾಡಿದ್ದಾರೆ ಅಂದರೆ 10ನೇ ತಾರೀಕು ಸರ್ಚ್ ವಾರೆಂಟಲ್ಲಿ ಇವ್ರನ್ನ FIR ಇದು ಮರು ಹೇಳಿಕೆನಲ್ಲಿ ಸೇರಿಸಿರೋದು, ಫರ್ದರ್ ಸ್ಟೇಟ್ಮೆಂಟಲ್ಲಿ ಸೇರಿಸಿರೋದು, ಅಲ್ಲಿವರೆಗೂ ಸೇರಿಸಿಲ್ಲ. ಇದಕ್ಕೆ ಮತ್ತೆ ಈ 7ನೇ ತಾರೀಕು 10ನೇ ತಾರೀಕು ಆಂಟಿಸಿಪೇಟರಿ ಬೇಲ್ ಇದು ಸರ್ಚ್ ವಾರೆಂಟ್ ತಗೊಂಡು ಪೊಲೀಸರು ಮಾಡಿರಬಹುದಾದ ಪ್ರೊಸೀಜರಲ್ ಫಾಲ್ಟ್ಗಳ ಆಧಾರದ ಮೇಲೆ ನೀವು ಇದು ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಇದ್ದಾರಲ್ಲ ಅವನು ತಪ್ಪು. ಓಕೆ, ಯಾಕಂದರೆ 18ನೇ ತಾರೀಕು ಕಿಡ್ನಾಪ್ ಆಗಿದೆ ಅಂತ ಹೇಳಿದ್ರು. ಕಿಡ್ನಾಪ್ ಅಂದರೆ ಇಟ್ ಈಸ್ ನಾಟ್ ಎ ಸ್ಮಾಲ್ ಇಶ್ಯೂ. ಆಯಿತಾ? ತಾನು ರಸ್ತೆಯಲ್ಲಿ ನಿಂತಿದ್ದೆ, ನಾನು 50 ಲಕ್ಷ ಇಟ್ಕೊಂಡಿದ್ದೆ ಅಂದರೆ ನಂಬಕ್ಕಾಗುತ್ತೆ ಯಾರಾದರೂ? 3 ಜನ ಅವರಿದ್ದಾರೆ, ಇವರು 4 ಜನ ಬಂದರು ಕಿಡ್ನಾಪ್ ಮಾಡಿದ್ರು ಅಂತ ನಂಬಕ್ಕಾಗುತ್ತೆ? ಇದು ಬೆನಿಫಿಟ್ ಆಫ್ ಡೌಟ್. ನ್ಯಾಯಾಲಯ ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅನ್ನೋದನ್ನ ನೋಡೋಣ. 3 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಅರ್ಜಿ ವಿಚಾರಣೆ ಬರ್ತಾ ಇದೆ. ಇನ್ನು ಹೆಚ್ಚು ಕಡಿಮೆ 1.5 ಗಂಟೆಯಲ್ಲಿ ಸತ್ಯ ಧರ್ಮ ಸೇವೆ ಅಂತ ಒಂದು ಇರುತ್ತೆ ಸರ್. ಅವರು
60 ವರ್ಷದಿಂದ ನಮ್ಮ ಅತ್ತೆ ಮಾವ ಕಾಲದಿಂದ ಕೆಲಸ ಮಾಡಿ ದುಡ್ದು ಕಷ್ಟಪಟ್ಟು ಅವ್ರಿಗೆ ಒಂದೊಂದು ಕ್ಷಣ ಯಾವ ಟೈಮ್ನು ವೇಸ್ಟ್ ಮಾಡಿಲ್ಲ. ಅವ್ರು ಮಾಡಿದ ಸತ್ಯ ಧರ್ಮ ಅವ್ರು ಕಾಪಾಡಬೇಕು. ಯಾಕಂದರೆ ಸಾರು ನಂಬ್ಕೊಂಡು ನಾನು ಬಂದಿರೋದು ಅವರು ಗೊತ್ತಾಗಿದೆ. ನನ್ನ ಮಟ್ಟಕ್ಕೆ ಮಕ್ಕಳು ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಮ್ಮ ಯಜಮಾನ್ರ ಹೌದು, ಯಾಕಂದ್ರೆ ಒಂದು ಒಂದು ಪವಿತ್ರವಂತ ಹೆಸರು ಯಾಕೆ ಇಟ್ಟಿದ್ದಾರೆ ಅಂದ್ರೆ ಹತ್ತಿರದಿಂದ ಕಂಡಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಅವರಿಗೆ ಗಟ್ಟಿಯಾಗಿ ಮಾತಾಡೋಕ್ ಕೂಡ ಬರಲ್ಲ ಆಯ್ತಾ. ಅವ್ರು ಇದುವರೆಗೂ ನಾನು ಕಂಡಂಗೆ ಅವ್ರು ಯಾವ ಅಪರಾಧ ಸಣ್ಣ ಪುಟ್ಟ ಏನು ಅಲ್ಲಿ ಮಕ್ಕಳ ಜೊತೆಯಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ ಅದು ಇದು ಜಗಳ ಆಡ್ಕೊಂಡಿರ್ಬೋದು ಅಷ್ಟೇ ಹೊರತು ಯಾವುದೇ ಇದಿಲ್ಲ. ಅವ್ರು ಏನಾದರೂ ರೌಡಿ ಶೀಟ್ಗೂ ಇವರು ಪೊಲೀಸರು ಓಪನ್ ಮಾಡ್ದ ಅಂದರೆ ಅದು ತುಂಬ ತುಂಬ ದೊಡ್ಡ ಆಘಾತ ಆಗುತ್ತೆ ಅವರಿಗೆ. ಯಾಕಾಗುತ್ತೆ ಅಂದರೆ ತಮಗೆ ಗೊತ್ತಿದೆ, ತಾವು ಕ್ರೈಮ್ ರಿಪೋರ್ಟರ್ ಆಗಿ ಬಹಳ ವರ್ಷದಿಂದ ಮಾಡಿದಾಗ ತಮಗೆ ಗೊತ್ತಿರ್ತದೆ, ಕೆಲವು ರೌಡಿಗಳನ್ನು ಪೊಲೀಸರೇ ಸೃಷ್ಟಿ ಮಾಡೋಕ್ಕಾಗುತ್ತೆ. ಪೊಲೀಸರು ಮಾಡುವ ನಿರ್ಲಕ್ಷ್ಯಗಳಿಂದ, ಪೊಲೀಸರು ಮಾಡುವ ಹಿಂಸೆಗಳಿಂದ ಕೆಲವು ರೌಡಿಗಳಾಗ್ತಾರೆ, ಅದು ತಮಗೆ ಗೊತ್ತಿದೆ. ಅಂಥದ್ರಲ್ಲಿ ಈ ಹುಡುಗರು ಓದ್ಕೊಂಡಿದ್ದಾರೆ, ವಿದ್ಯಾವಂತರಿದ್ದಾರೆ. ಒಬ್ಬ ಗ್ರಾಜ್ಯುಯೇಟ್ ಆಗಿದ್ದಾನೆ, ಇನ್ನೊಬ್ಬನು ಗ್ರಾಜ್ಯುಯೇಷನಲ್ಲಿ ಫೇಲ್ ಆದರೂ ಕೂಡ ಒಂದಷ್ಟು ಓದ್ಕೊಂಡಿದ್ದಾರೆ ಆಯಿತಾ. ಅಂಥವ್ರಿಗೆ ರೌಡಿ ಶೀಟ್ ಮತ್ತೆ ನಾವು ಓಪನ್ ಮಾಡಿದ್ದೀವಿ ಅಂತ ಹೇಮಂತ್ ನಿಂಬಾಳ್ಕರ್ ಅವರು ಹೇಳಿದಾಗ ನಿಜವಾಗಲೂ ತುಂಬ ಆಘಾತ ಆಯಿತು ನನಗೆ. ಇವ್ರನ್ನ ಮತ್ತೆ ಅಲ್ಲಿಗೆ ತರಬಾರ್ದು. ಕೇವಲ ಗಾಂಧಿ ಮತ್ತು ಶಾಸ್ತ್ರಿ ಅಲ್ಲ ಸರ್, ನಾಗನನ್ನು ರೌಡಿ ಅಂತ ಕರೆಯೋದಕ್ಕೆ ನಮಗೂ ಹಿಂಸೆ ಆಗುತ್ತೆ. ಹೌದು, ಆದರೆ ನಿಜವಾಗಿಯೂ ರೌಡಿಸಮ್ನಿಂದ ಹೊರಗೆ ಬರೋದು ಅಂದರೆ ಹೈಕೋರ್ಟ್ಗೆ ಹೋಗಿ ರೌಡಿ ಶೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಒಂದೇ ಅಲ್ಲ. ಹೌದು, ನಿಜವಾಗಿಯೂ ಒಬ್ಬ ಸಭ್ಯಸ್ಥನಾಗಿ ಬದುಕುವಂಥದ್ದು. ಹೌದು, ಆನಂತರ ಯಾವುದೇ ಪ್ರಕರಣಗಳಲ್ಲಿ ಭಾಗಿಯಾಗದೇ ಇರುವಂಥದ್ದು. ಹೌದು, ಅಂಥ ನಿಜವಾದ ಬದಲಾವಣೆ ನಾಗನಲ್ಲಿ ಬರಲಿ ಮತ್ತು ಅವರಿಬ್ಬರು ಮಕ್ಕಳಲ್ಲಿ ಬರಲಿ ಅನ್ನುವಂಥ ಹಾರೈಕೆ ನಮ್ಮದು. ಖಂಡಿತ ಬರಬೇಕು. ಯಾಕಂದ್ರೆ ಲಕ್ಷ್ಮಿ ಅವರೇ, ನೀವು ಹೇಳ್ತಾ ಇದ್ದೀರಿ 13ನೇ ತಾರೀಕಿನ ನಂತರ ನಿಮ್ಮ ಯಜಮಾನರು ನಿಮ್ಮನ್ನು ಸಂಪರ್ಕನೇ ಮಾಡಿಲ್ಲ ಅಂತ. ನಮ್ಗೆ ಯಾಕೋ ನಂಬಿಕೆ ಬರ್ತಿಲ್ಲ, ಸಂಪರ್ಕದಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ದಯವಿಟ್ಟು ಅವ್ರಿಗೆ ಅಲ್ಲಲ್ಲ, ನಾನು ಹೇಳೋದು ಹೇಳ್ಬಿಡ್ತೀನಿ ನಿಮಗೆ, ಸಂಪರ್ಕದಲ್ಲಿ ಇದ್ದಿದ್ದೇ ಆದರೆ ದಯವಿಟ್ಟು ಅವ್ರಿಗೆ ಹೇಳಿ, ಈ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಕಾನೂನು. ಪೊಲೀಸರು ತಪ್ಪು ಮಾಡಿದಾಗ ಅವರ ವಿರುದ್ಧ ಕೂಡ ಬಡಿದಾಡಿ ಗೆದ್ದಂಥವ್ರು ಇದ್ದಾರೆ. ಒಂದು ವೇಳೆ ಪೊಲೀಸರು ತಪ್ಪು ಮಾಡಿದರೆ ಅದನ್ನು ನ್ಯಾಯಾಲಯದ ಎದುರು ಪ್ರಶ್ನೆ ಮಾಡುವಂಥ ಎಲ್ಲ ಅವಕಾಶಗಳು ನಾಗನಿಗಿದೆ. ನ್ಯಾಯಾಲಯದ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂಥ ಅವಕಾಶಗಳನ್ನು ಬಳಸಿಕೊಂಡು ತುಂಬ ದಿನ ತಲೆ ನಾಗನ ಜೊತೆ ಮಾತನಾಡೋದಕ್ಕೆ ಇದೇ ಸ್ಟುಡಿಯೋದಲ್ಲಿ ಇಲ್ಲೇ ಕೂತ್ಕೊಂಡು ನಾಗನನ್ನ ಒಂದು ವೇಳೆ ಈ ಕಾರ್ಯಕ್ರಮ ನಾಗ ನೋಡ್ತಾ ಇದ್ರೆ ನಾನು ಕೂಡ ಹೇಳುವಂಥದ್ದಿಷ್ಟೇ, ಕಾನೂನು ಅನ್ನೋದು ಎಲ್ಲದಕ್ಕಿಂತಲೂ ದೊಡ್ಡದು. ಪೊಲೀಸರು ಕೂಡ ಕಾನೂನನ್ನು ಮೀರಿದವರಲ್ಲ. ಒಂದು ವೇಳೆ ತಪ್ಪು ಮಾಡಿದರೆ ಅವರು ಕೂಡ ಶಿಕ್ಷೆಗೆ ಒಳಪಡಬೇಕಾಗತ್ತೆ. ತಾವು ಯಾವ ರೀತಿಯಾಗಿ ಜನಸಾಮಾನ್ಯನಿಗೆ ಕಾನೂನು ಅಪ್ಲೈ ಆಗುತ್ತೋ ಅದೇ ರೀತಿಯಾಗಿ ಪೊಲೀಸರಿಗೂ ಕೂಡ ಅಪ್ಲೈ ಆಗುವಂಥದ್ದು. ಏನೇ ಪ್ರಶ್ನೆ ಇದ್ದರೂ ನ್ಯಾಯಾಲಯದಲ್ಲಿ ಕೇಳು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇಬ್ಬರಿಗೂ ಧನ್ಯವಾದಗಳು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.